ಅಲ್ಲ, ಈಗ ಇವತ್ತು ಸಂಜೆ ಬಹುಶಃ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ACC ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು CM ಅಧ್ಯಕ್ಷರು, CM ಎಲ್ಲ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಪ್ರೊಲಾಂಗ್ ಆಗ್ತಿದೆ ಸರ್. ಎಲ್ಲೋ ಒಂದ್ ಕಡೆಗೆ ಇಬ್ರು ಒಂದೇ ಪೇಜ್ ಬರಕ್ ಆಗ್ತಿಲ್ವಾ? ಅವ್ರು ಕೊಡ್ತಿರೋದನ್ನ ಇವ್ರು ಒಪ್ಪಿಲ್ಲ, ಇವ್ರು ಹೇಳ್ತಿರೋದು ಅವ್ರು ಒಪ್ಪಿಲ್ಲ, ಆ ಥರ ಇದೆ. ಕಾರಣ ಅದಲ್ಲ. ಕಾರಣ ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ಪ್ರವಾಸದಲ್ಲಿದ್ದರು, ಬಂದಿದ್ದಾರೆ. ಈಗ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ. ಪ್ರಯಾರಿಟಿ ಪಾರ್ಲಿಮೆಂಟಿಗೆ ಕೊಡಬೇಕಾ, ನಮ್ಮ ಎಕ್ಸ್ಟೆನ್ಷನ್ಗೆ ಕೊಡಬೇಕಾ ಅಂತ ಅಷ್ಟೇ ಆಗುತ್ತೆ. ಇವತ್ತು ನಾಳೆ ಆಗುತ್ತೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನು ತೀರ್ಮಾನ ಹೈಕಮಾಂಡ್ ಮಾಡ್ತಾರೋ ಅದನ್ನೆಲ್ಲ ನಾವು ಇವತ್ತಾಗಲ್ಲ ಸರ್. ನನಗೂ ಅನಿಸುತ್ತೆ ಆಗುತ್ತೆ ಅಂತ. ನಾಳೆನೇ ಇವತ್ತಾದರೆ ನಾಳೆನೇ ಮಾಡ್ತಾರೆ. ಸಮಯ ಕೊಡೋದಿಲ್ಲ ಹೆಚ್ಚು, ಯಾಕೆಂದರೆ ಮತ್ತೆ ತಿರ್ಗಾ ಬೇರೆ ಬೇರೆ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಇಮಿಡಿಯೇಟಾಗಿ ಮಾಡ್ತಾರೆ. ರಾಜಭವನದ ತಯಾರಿ ಎಲ್ಲ ಮತ್ತೆ ಹೇಳಿದ್ದಾರೆ. ಇವತ್ತು ಏನು ಅಲ್ಲ, ಈಗ ಇವತ್ತು ಸಂಜೆ ಬಹುಶಃ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ACC ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು CM ಅಧ್ಯಕ್ಷರು, CM ಎಲ್ಲ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಪ್ರೊಲಾಂಗ್ ಆಗ್ತಿದೆ ಸರ್. ಎಲ್ಲೋ ಒಂದ್ ಕಡೆಗೆ ಇಬ್ರು ಒಂದೇ ಪೇಜ್ ಬರಕ್ ಆಗ್ತಿಲ್ವಾ? ಅವ್ರು ಕೊಡ್ತಿರೋದನ್ನ ಇವ್ರು ಒಪ್ಪಿಲ್ಲ, ಇವ್ರು ಹೇಳ್ತಿರೋದನ್ನ ಅವ್ರು ಒಪ್ಪಿಲ್ಲ, ಆ ಥರ ಇಲ್ಲ. ಕಾರಣ ಅದಲ್ಲ. ಕಾರಣ ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ಪ್ರವಾಸದಲ್ಲಿದ್ದರು, ಬಂದಿದ್ದಾರೆ. ಈಗ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ. ಪ್ರಯಾರಿಟಿ ಪಾರ್ಲಿಮೆಂಟಿಗೆ ಕೊಡಬೇಕಾ, ನಮ್ಮ ಎಕ್ಸ್ಟೆನ್ಷನ್ಗೆ ಕೊಡಬೇಕಾ ಅಂತ ಅಷ್ಟೇ ಆಗುತ್ತೆ. ಇವತ್ತು ನಾಳೆ ಆಗುತ್ತೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನು ತೀರ್ಮಾನ ಹೈಕಮಾಂಡ್ ಮಾಡ್ತಾರೋ ಅದನ್ನೆಲ್ಲ ನಾವು ಇವತ್ತಾಗಲ್ಲ ಸರ್. ನನಗೂ ಅನಿಸುತ್ತೆ ಆಗುತ್ತೆ ಅಂತ. ನಾಳೆನೇ ಇವತ್ತಾದರೆ ನಾಳೆನೇ ಮಾಡ್ತಾರೆ. ಸಮಯ ಕೊಡೋದಿಲ್ಲ ಹೆಚ್ಚು, ಯಾಕೆಂದರೆ ಮತ್ತೆ ತಿರ್ಗಾ ಬೇರೆ ಬೇರೆ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಇಮಿಡಿಯೇಟ್. ಮುಂದೆ ಬರುವಂಥ ಅಧಿವೇಶನ ಏನು 13ನೇ ತಾರೀಕು ಅಧಿವೇಶನ ಬರ್ತಾ ಇದೆ. ರಾಜ್ಯ ಸರ್ಕಾರವನ್ನು ಕೇಳೋರಿದ್ದೀರಿ ನಾವು. ಮೊದಲನೇ ಇದರಲ್ಲೇ ನಿಲುವಳಿ ಸೂಚನೆಯನ್ನು ತಂದು ಈ ಬರದ ಬಗ್ಗೆ ಮತ್ತು ಕಾವೇರಿ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಚಳಿ ಬಿಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಿದ್ದರಾಮಯ್ಯನವ್ರನ್ನ ಇಳಿಸಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು. ಜನ ಏನೋ ಭರವಸೆ ಇಟ್ಕೊಂಡ್ರು, ಏನೋ ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಇಡೀ ಕರ್ನಾಟಕ ಚಿನ್ನದ ನಾಡ ಆಗ್ಬಿಡ್ತು ಅಂತ. ಕಳೆದ 2 ತಿಂಗಳಲ್ಲಿ ಏನು ಬದಲಾವಣೆ ಇಲ್ಲ. ಅದೇ ಕರಪ್ಷನ್ನು, ಅದೇ ಲಂಚಾವತಾರ, ಅದೇ ಅಧಿಕಾರಿಗಳ ಸೋಮಾರಿತನ. 2 ತಿಂಗಳಾದ್ರೂ ಯಾವುದೇ ಮಂತ್ರಿಗಳು ಜಿಲ್ಲಾ ಪ್ರವಾಸ ಮಾಡಿಲ್ಲ. ಪ್ರತಿ 15 ದಿನಕ್ಕೊಂದು ಸರಿ ಕುಂದುಕೊರತೆ ಸಭೆ ಅಂತೆ. ಯಾವ ಮಂತ್ರಿ ಹೋಗಿದ್ದಾರೆ ಕುಂದುಕೊರತೆ ಸಭೆಗೆ? ಮುಖ್ಯಮಂತ್ರಿನೇ ಹೋಗಿಲ್ಲ, ಇನ್ನು ಮಂತ್ರಿಗಳು ಎಲ್ಲಿಂದ ಹೋಗ್ತಾರೆ? ಈ ಸರ್ಕಾರ ಒಂದು ರೀತಿ ರೈತ ವಿರೋಧಿಯಾಗಿ ನಡೀತಾ ಇದೆ. ಇದನ್ನ ಅವರು ಮಂತ್ರಿಗಳ ಖಾತೆ ತುಂಬ ಬ್ಯುಸಿಯಲ್ಲಿದ್ದಾರೆ ಹೊರತು ರೈತರ ಬೆಳೆ ಹಾನಿಗೆ ಅವರು ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ. ಅದೃಷ್ಟದಿಂದ ನಾವು ಈ ಬರ ಒಂದು ಅಧ್ಯಯನದ ಒಂದು ವರದಿನ ತಯಾರು ಮಾಡಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ಕೂಡಲೇ ಕ್ರಮ ತೆಗೆದುಕೊಳ್ಳೋ ಅನ್ನೋ ಒಂದು ಆಗ್ರಹವನ್ನು ನಾವು ಮಾಡೋದಕ್ಕೆ. ಆ ಆದೇಶದಲ್ಲಿ ಎಲ್ಲೂ ಕೂಡ ಸಂಕಷ್ಟ ಅಂಶದಲ್ಲಿ ಹಿಂಗೆ ಮಾಡಬೇಕು ಅಂತ ಯಾವುದೇ ರೂಲ್ ಮಾಡಿಲ್ಲ. ನಾನು ಅದನ್ನು ನಿನ್ನೆ ನಮ್ಮ ಅಧಿಕಾರಿಗಳ ಕರೆದು ಕೇಳಿದೆ, ಯಾವುದು ರೂಲು ಇಲ್ಲ. ಮತ್ತು ಹಿಂದೆ KRSನ ಗೇಟ್ಗಳೆಲ್ಲ ಹೋದಾಗ ಬಸವರಾಜ ಬೊಮ್ಮಾಯಿ ಅವರು ಅವರೇ ಮುಖ್ಯಮಂತ್ರಿ ಇದ್ರು. ಗೇಟ್ಗಳನ್ನ ಯಾಕಂದರೆ ಹೋಗ್ಬಿಟ್ಟಿತ್ತು, ಯಾವುದೋ ಹಿಂದೆ ಭಾಳ ವರ್ಷಗಳ ಹಿಂದೆ ಮಾಡಿದ್ದು, 60-70 ವರ್ಷದ ಹಿಂದೆ. ಆ ಗೇಟ್ಗಳನ್ನೆಲ್ಲ ಒಂಚೂರು ವ್ಯತ್ಯಾಸ ಆಗದೇನೆ ಮತ್ತೆ ಆ ಗೇಟ್ಗಳನ್ನೆಲ್ಲ ಜೋಡಣೆ ಮಾಡಿದ್ವಿ. ನೀರನ್ನು ಹಂಗೆ ಸಂಗ್ರಹಣೆ ಮಾಡಿ
ನೀರೂ ಆಚೆ ಹೋಗ್ದಂಗೆ ಗೇಟ್ಗಳನ್ನು ಸರಿ ಮಾಡಿದೆ. ಮತ್ತು ಈ ಹೂಳು KRS ಒಂದರಲ್ಲೇ ಹೂಳು ತುಂಬಿಕೊಂಡಿಲ್ಲ, ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಡ್ಯಾಮಲ್ಲೂ ಕೂಡ ಹೂಳು ತುಂಬಿದೆ. ಅದನ್ನ ತೆಗೆಯುವಂಥದ್ದಕ್ಕೆ ದೊಡ್ಡ ಪ್ರಾಜೆಕ್ಟ್ ಅದು. ಕರ್ನಾಟಕದ ಒಂದು ಬಡ್ಜೆಟೇ ಬೇಕಾಗ್ಬೋದು, ಅದು ಅಷ್ಟು ಹಣ ಬೇಕು. ಅದು ತೆಗೆಯುವಂಥದ್ದಕ್ಕೂ ಕೂಡ ಪರಿಸರ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಅದರ ಅನುಮತಿನೂ ಬೇಕು. ಯಾಕಂದರೆ ಆ ಮರಳಲ್ಲಿ ನಿಮ್ಗೆ ಗೊತ್ತಿದೆ, ನಾವು ಡೆಡ್ ಸ್ಟೋರೇಜ್ನ ಯಾಕೆ ಇಡ್ತೀರಿ? ನೀರು ಡೆಡ್ ಸ್ಟೋರೇಜ್ ಇಡೋದು ಅದರೊಳಗಿರೋ ಅಂಥ ಸಣ್ಣ ಸಣ್ಣ ಕ್ರಿಮಿ ಕೀಟ ಮೀನು ಈ ಥರದ್ದೆಲ್ಲ ಇದೆಯಲ್ಲ, ಅವು ಉಳಿಯೋಕ್ಕೋಸ್ಕರ ಇಟ್ಟಿರೋದು. ಅದ್ರ ಮೊಟ್ಟೆಗಳು ಎಲ್ಲ ಶೇಖರಣೆ ಆಗಿರುತ್ತೆ. ತೆಗೆದ್ರೆ ಏನು ಎಫೆಕ್ಟ್ ಆಗ್ತದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅದನ್ನು ಹೂಳೆತ್ತುವಂಥ ಪ್ರಕ್ರಿಯೆ ಮಾಡಬೇಕು. ಹೂಳೇನು ಒಂದೇ ದಿನಕ್ಕೆ ಅದು ಇದು ಅದನ್ನೇ ನಾನು ಹೇಳ್ತಾ ಇರೋದು. ಯಾವುದೇ ಪ್ರಾಧಿಕಾರದ ಮುಂದೆ ಇವೆಲ್ಲ ಚರ್ಚೆ ಆಗ್ಯದ.